ರಾಮಲಿಂಗಾರೆಡ್ಡಿಯವರು ಬಲವಂತವಾಗಿ ವಹಿಸ್ಕೊಂಡ ಜಲಸಂಪನ್ಮೂಲ ಖಾತೆ ಇದೆಯಲ್ಲ ಸರ್, ಅದು ಸತ್ತೋಗಿದೆಯಂತೆ ಸರ್. ಈಗ ರಿಟೈರ್ಡ್ ಒಬ್ಬರು ತುಂಬ ಸೀನಿಯರ್ ಆಫೀಸರು ಕಡೆಯ ಕ್ಷಣದಲ್ಲಿ ನಾನು ನ್ಯೂಸಿಗೆ ಬರೋಕ್ಕೆ ಮುಂಚೆ ಫೋನ್ ಮಾಡಿದರು. ಇಲ್ಲ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಸತ್ತೋಯ್ತು ಅಂತ ಹೇಳಿದ್ರು. 18 ಹಿಂದೆ ಎಷ್ಟು ಸರ್, 18,000 ಕೋಟಿ ಬಿಲ್ಗಳು ಪೆಂಡಿಂಗ್ ಇದೆಯಂತೆ. ಅಲ್ಲಿ 18,000 ಕೋಟಿ ಬಿಲ್ಗಳು ಪೆಂಡಿಂಗ್ ಇದೆಯಂತೆ. ಅಲ್ಲಿ ಸಿದ್ದರಾಮಯ್ಯನವ್ರು ಕೊಟ್ಟಿರೋದು, ಇಡೀ ಇಲಾಖೆಗೆ ಕೊಟ್ಟಿರೋದು 18,000 ಕೋಟಿ. ಹಿಂದೆ ಆ್ಯಕ್ಚುಲಿ ಅದಕ್ಕೆ 30,000 ಕೋಟಿ ಬಜೆಟ್ನಲ್ಲಿ ಮೀಸಲಿಡ್ತಾಯಿದ್ರು. ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅದನ್ನು 18,000 ಕೋಟಿಗೆ ಇಳಿತು. ಬೊಮ್ಮಾಯಿಯವ್ರು ಏನು ಮಾಡಿದ್ದಾರೆ, ಬೊಮ್ಮಾಯಿಯವ್ರು ಮುಖ್ಯಮಂತ್ರಿ ಆಗಿದೆ, ಹೋಗೋ ಟೈಮಲ್ಲಿ ಎಲ್ಲ ಟೆಂಡರ್ಗಳನ್ನ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಮೀರಿ ಟೆಂಡರ್ಗಳನ್ನ ಮಾಡಿ ಹೊರಟೋಗಿದ್ದಾರೆ ಅನ್ನುವ ಆರೋಪ. ಅದ ನಂತರ ಏನು ಮಾಡಿದ್ರು, ಸಿದ್ದರಾಮಯ್ಯವ್ರು ಬಂದರು, ಡಿ ಕೆ ಕೈಲಿ ಖಾತೆ ಇತ್ತು. ಹಾಗಾಗಿ 1 ರೂಪಾಯಿನ ಕೂಡ ಅಳೆದು ತೂಗಿ ಕೊಟ್ಟರು, ಲೆಕ್ಕಾಚಾರ ಹಾಕಿ ಕೊಟ್ಟರು, ದುಡ್ಡೇ ಕೊಡಲಿಲ್ಲ. ಹಾಗಾಗಿ 4 ನಿಗಮಗಳು, KNNL ಇದೆ, VJNL ಇದೆ, ಆಮೇಲೆ CNNL ಇದೆ, ಮತ್ತು KBJNL ಇದೆ. ಈ 4 ನಿಗಮಗಳಿಗೆ ಅದು ಕೆಲಸ ಮಾಡ್ತದೆ. ಬರೀ ಮೇಂಟೆನೆನ್ಸ್ಗೆ ಎಷ್ಟು 30 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆಯಂತಲ್ಲಿ, ಏನೋ ಅವರ ವ್ಯಾಪ್ತಿಲಿ. ಅದರ ಬರೀ ಮೇಂಟೆನೆನ್ಸ್ಗೆ ಬರೀ ಒಂದು ಎಕರೆಗೆ, ಒಂದು ಹೆಕ್ಟೇರ್ಗೆ 600 ರೂಪಾಯಿ ಅಂತ ಹೇಳಿದ್ರು 2,000 ಕೋಟಿ ರೂಪಾಯಿ ಬರೀ ಮೇಂಟೆನೆನ್ಸ್ಗೆ ಹೋಗುತ್ತೆ. ದುಡ್ಡು ಎಲ್ಲಿ ಉಳಿತದೆ ಅಲ್ಲಿ ಅಂತ? ದುಡ್ಡು ಏನೂ ದುಡ್ಡಿಲ್ಲ, ಯಾವ ಕೆಲಸಗಳೂ ಆಗ್ತಾ ಇಲ್ಲ. ಆಮೇಲೆ ನೀರಾವರಿ ಅನ್ನೋದು ಇದೆಯಲ್ಲ, ಇಡೀ ರಾಜ್ಯದ ಬೆನ್ನೆಲುಬದು ನೀರಾವರಿ ಇಲಾಖೆ ಅನ್ನೋದು. ಆ ನೀರಾವರಿನ ಸುಧಾರಣೆ ಮಾಡೋಕ್ಕೆ ಏನು ಬೇಕೋ ಅದು ಮಾಡಬೇಕಿತ್ತು. ಆದರೆ ಇವು ಯಾವ ಸರ್ಕಾರಗಳು ಮಾಡಲಿಲ್ಲ ಸರ್. ಇಡೀ ಜಲಸಂಪನ್ಮೂಲ ಇಲಾಖೆ ಸ್ವರಗೆ ಸತ್ತೋಗಿದೆ ಅನ್ನುವ ಭಾಷೆನ ಅವ್ರು ಬಳಸಿದ್ರು. ಈಗ ಭೀಕರವಾದ ಬರಗಾಲ ಬರ್ತಾ ಇದೆ, ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜಲಸಂಪನ್ಮೂಲ ಇಲಾಖೆಗೆ ಈ ಇಂಡಿಸಿಪ್ಲಿನ್ ಇದೆಯಲ್ಲ, ಅಲ್ಲಿ ಆಟ ಆಡುವ ಎಲ್ಲ ಇದನ್ನು ನಿಲ್ಲಿಸಿ ಸ್ವಲ್ಪ ಕಾಯಕಲ್ಪ ಕೊಡದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳಿದ್ರು. ಆಮೇಲೆ ಜೊತೆಗೆ ಈ ಸಣ್ಣ ಪುಟ್ಟ ವರ್ಕಿಗೆ ಟೆಂಡರ್ ಕರೀತಾ ಇದ್ದಾರಲ್ಲ, 5 ಇದು ಕಾಲ್ ಮಾಡಿದ್ರು ಬಿಡರ್ಗಳು ಬರ್ತಾ ಇಲ್ವಂತೆ, ಕಾಂಟ್ರಾಕ್ಟರ್ಗಳು ಹಾಕ್ತಾ ಇಲ್ವಂತೆ. ಇದು ಮೇಜರ್ ನ್ಯೂಸ್. ಇದು ಒಂದು ಟೆಂಡರ್ಗಳಿಗೆ ಹಿಂದೆ ಮುಗಿಬಿದ್ದು ಹಾಕ್ತಾ ಇದ್ರು ಕಾಂಟ್ರಾಕ್ಟರ್ಗಳು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ ನೀರಲ್ಲಿರೋ ಕೆಲಸ ಅಲ್ಲ, ಮೇಂಟೆನೆನ್ಸ್ ಕೆಲಸ ಅಲ್ಲ, ಪ್ರತಿ ವರ್ಷ ಮೇಂಟೈನ್ ಮಾಡ್ತಾ ಇದ್ರೆ ಸಣ್ಣ ಪುಟ್ಟ ರಿಪೇರಿಗೆ ಒಳ್ಳೆ ದುಡ್ಡು ಬರುತ್ತೆ ಅಂತ. ಅಲ್ಲಿ ಭಾಳ ಹಗರಣಗಳು ನಡೆದೋಯ್ತು ಅಂತ ಸುದ್ದಿ ಬರ್ತಾ ಇತ್ತು ಅವಾಗ. ಆದರೆ ಅಂಥ ಫಲವತ್ತಾದ ಇಲಾಖೆನ ಲಿಟ್ರಲಿ ಕೊಲ್ಲಲಾಗಿದೆ. ಅಲ್ಲಿ 4 ಕಾಲ್ ಮಾಡಿದ್ರು, 4 ಸರಿ ಕರೆದ್ರು, ಯಾರೂ ಬಿಡರ್ ಕಾಂಟ್ರಾಕ್ಟರ್ಗಳು ಬರ್ತಾ ಇಲ್ಲ ಅನ್ನೋ ದುಃಖನ ಅವರು ಪಾಪ ರಿಟೈರ್ಡ್ ಆಫೀಸರ್ ಒಬ್ಬರು ತೋಡ್ಕೊಂಡ್ರು. ನೋಡಬೇಕು ಮುಖ್ಯಮಂತ್ರಿಗಳು ಈಗಾರು ಆ ಇಲಾಖೆಗೆ ಏನೋ ಇದೆಲ್ಲ ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಇದು ಅಗೈನ್ ಅದಕ್ಕೋಸ್ಕರ ಇದನ್ನು ಗಾಸಿಪಲ್ಲಿ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಈ ಕಡೆ ಈ ಗಾಸಿಪ್ ಕಡೆ ಇವತ್ತು ಅಲರ್ಟ್ ಆಗಬೇಕು ಅಂತ ಅನಿಸ್ತಾ ಇದೆ ನನಗೆ. ಒಂದು ಏನಂತಂದ್ರೆ ನೀವು ಹೇಳಿದ್ದು ಭಾಳ ಇಂಪಾರ್ಟೆಂಟು. ಅದು ನೀರಾವರಿ ಇಲಾಖೆ ಯಾಕೆ ಸತ್ತು ಹೋಗಿದೆ ಅಂತ ಹೇಳಿದ್ರಪ್ಪ ಅಂದರೆ, ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇದು ಈ ಅಹಿಂದ ರಾಜಕೀಯ ಸಿದ್ಧಾಂತದ ಪರಿಣಾಮ ಅಂತಕ್ಕಂಥದ್ದು ಅವರ ದೃಷ್ಟಿಕೋನದಲ್ಲಿ. ಹಾಗಾಗಿ ಈ ಹಿಂದೆನೂ ಸಹಿತ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಮತ್ತು ಫಾರ್ವರ್ಡ್ ಪಾಲಿಟಿಕ್ಸ್ ಅಂತ ಏನು ಬಂತು, ಅದರಲ್ಲೇನೂ ಸಹಿತ ಏನಪ್ಪ ಅಂದ್ರೆ ನೀರಾವರಿ ಇಲಾಖೆಗೆ ಏನಪ್ಪ ಅಂದ್ರೆ ಒಂದು ದೋಖ ಆಯಿತು ಅಂತಕ್ಕಂಥದ್ದು. ಇವು ನೀರಾವರಿ ಇಲಾಖೆ ಅಂತ ಹೇಳಿದ್ರಪ್ಪ ಅಂತಂದರೆ, ಒಂದು ಕಡೆಗೆ ನಾರ್ತ್ ಕರ್ನಾಟಕದಲ್ಲಿ ಲಿಂಗಾಯತರು ರೈತರು ಇರ್ತಾರೆ, ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ರೈತರು ಇರ್ತಾರೆ ಅಂತಕ್ಕಂಥ ಭಾವನೆ ರಾಜಕೀಯ ವಲಯದಲ್ಲಿ ಪೇರು ಬಿಟ್ಟಿದೆ ಅಂತಕ್ಕಂಥದ್ದು ಒಂದಿದೆ. ಓಕೆ, ಭಾಳ ಧನ್ಯವಾದಗಳು.